ಕಲಬುರಗಿಯಲ್ಲಿ ಅಂಗವಿಕಲ ಮತ್ತು ವಿಕಲಚೇತನ ಮಕ್ಕಳಿಗಾಗಿ ನೂತನ ಕಟ್ಟಡವನ್ನು ಆದಾಮ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಕಂಪನಿಯಿಂದ CSR ಪ್ರೋಗ್ರಾಂ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಜರುಗಲಿದ್ದು, ನಾಳೆ ಬುಧವಾರ ಬೆಳಗ್ಗೆ 10 ಗಂಟೆಗೆ ಹಡ್ಗಿಲ್ ಹಾರುತಿ ಹತ್ತಿರವಿರುವ ಅಫ್ಜಲ್ಪುರ್ ರಸ್ತೆಯಲ್ಲಿ ಪರಿವರ್ತನಾ ಮಂದಿರವನ್ನು ಆದಾಮ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ನಿರ್ದೇಶಕರಾದ ರಮೇಶ್ ರೆಡ್ಡಿ ಸರ್ ಮತ್ತು ಸೌತ್ ಹೆಡ್ ತ್ರಿಲೋಚನ್ ರೆಡ್ಡಿ ಹಾಗೂ ಮಾಜಿ ರಾಜ್ಯಸಭಾ ಸದಸ್ಯರಾದ ಬಸವರಾಜ್ ಪಾಟೀಲ್ ಸೇಡಂ ಅವರು ಉದ್ಘಾಟನೆ ಮಾಡಲಿದ್ದು, ಈ ಕಟ್ಟಡದಲ್ಲಿ ಮಕ್ಕಳಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ ಎಂದು ಆದಾಮ ಇಂಡಿಯಾ ಕಂಪನಿಯ ಮ್ಯಾನೇಜರ್ ಅನಿಲ್ ಭಂಡಾರಿ ಮತ್ತು ಮಾರ್ಕೆಟಿಂಗ್ ಪ್ರಭಾಕರ್ ರೆಡ್ಡಿ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ. ನಾವು CSR ಪ್ರೋಗ್ರಾಮ್ ಅಡಿಯಲ್ಲಿ ನಾಳೆ ನಮ್ಮದು ಬಿಲ್ಡಿಂಗ್ ಓಪನ್ ಐತಿ. ಆ ಬಿಲ್ಡಿಂಗಲ್ಲಿ ನಾವು ಅಂಗವಿಕಲರ ವಿಕಲಚೇತನ ಹುಡುಗರಿಗೆ ನಾವು ಸ್ಕೂಲ್ ಐತಿ. ಆ ಸ್ಕೂಲಲ್ಲಿ ನಾವು ಸ್ಕೂಲ್ ಬಿಲ್ಡಿಂಗ್ ಓಪನ್ ಮಾಡಿ ಕೊಡ್ತಾಯಿದ್ದೆವು. ಮತ್ತು ಅದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾವು ಕಂಪ್ನಿಯಿಂದ ಓಪನಿಂಗ್ ಮಾಡಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾಯಿದ್ದೆವು. ನಾಳೆ ಓಪನಿಂಗಿಗೆ ನಮ್ಮ ಕಂಪ್ನಿಯ ಆದಾಮ ಕಂಪ್ನಿಯ ಡೈರೆಕ್ಟರ್ ಆದ ರಮೇಶ್ ರೆಡ್ಡಿ ಸರ್ ಮತ್ತು ಸೌತ್ ಹೆಡ್ ತ್ರಿಲೋಚನ್ ರೆಡ್ಡಿ ಬರ್ತಾಯಿದ್ದಾರೆ ಮತ್ತು ಬಸವರಾಜ್ ಪಾಟೀಲ್ ಸೇಡಂ ಅವರು ಬರ್ತಾಯಿದ್ದಾರೆ. ಮತ್ತು ನಮ್ಮ ಉದ್ಯೋಗಿರಾದ ಆನಂದ್ ಅಡೇಮಲ್ ಮತ್ತು ಪ್ರಭಾಕರ್ ರೆಡ್ಡಿ ಅಲ್ಲೇ ಇರ್ತಾರೆ ಉಪಸ್ಥಿತಿ. ಆ ಬಿಲ್ಡಿಂಗಲ್ಲಿ ಫ್ಯಾಸಿಲಿಟಿ ಅಂದ್ರೆ ಸರ್ ಎಲ್ಲ ಹುಡುಗರಿಗೆ ಸ್ಕೂಲ್ ಥರ ಮತ್ತು ಎಲ್ಲ ಅವರಿಗೆ ಆಟ ಆಡಲಿಕ್ಕೆ ಮತ್ತು ಅವರ ಸಮಯ ಅಲ್ಲಿ ಮುಂಜಾನೆ 10 ಗಂಟೆಯಿಂದ 5 ಗಂಟೆ ತನಕ ಅಲ್ಲಿ ಅವ್ರದ್ದು ಆದ ಬೇರೆ ಬೇರೆ ಇದು ಟೀಚಿಂಗ್ ಮೆಥಡ್ಸ್ ಇರ್ತಾವೆ. ಆ ಟೀಚಿಂಗ್ ಮೆಥಡ್ಸ್ ನಾವು ಎಲ್ಲ ಕೊಟ್ಟಿದ್ದೆವು ಅವರಿಗೆ. ವಿತ್ ವಾಟರ್ ಫಿಲ್ಟರ್ ಕೊಟ್ಟಿದ್ದೆವು ಹುಡುಗರಿಗೆ. ಸ್ವಚ್ಛವಾದ ನೀರು ಕುಡಿಲಿಕ್ಕೆ ಮತ್ತು ಬೆಂಚಸ್ ಕೊಟ್ಟಿದ್ದೆವು ಕೂಡ್ಲಿಕ್ಕೆ ಮತ್ತು ಬೋರ್ಡ್ ಕೊಟ್ಟಿದ್ದೆವು, ಗ್ರೀನ್ ಬೋರ್ಡ್ ಕೊಟ್ಟಿದ್ದೆವು. ಇದು ಎಲ್ಲ ಫೆಸಿಲಿಟಿ ಇದು ಆ ಸ್ಕೂಲಲ್ಲಿ. ನನ್ನ ಹೆಸರು ಅನಿಲ್ ಭಂಡಾರೆ, ಜನರಲ್ ಮ್ಯಾನೇಜರ್ ಫಾರ್ ಆದಾಮ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ನಮಸ್ಕಾರ. ನಾಳೆ ನಾವು ಆದಾಮ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯ ವತಿಯಿಂದ CSR ಪ್ರೋಗ್ರಾಮ್ ಬಿಲ್ಡಿಂಗ್ ಓಪನಿಂಗ್ ಮಾಡ್ತಾಯಿದ್ದೀವಿ ಸರ್. ಈ ಒಂದು ಕಾರ್ಯಕ್ರಮ ನಾಳೆ ಬುಧವಾರ 9 ಗಂಟೆಗೆ ಟೈಮ್ ನಾವು ಕೊಟ್ಟಿದ್ದೀವಿ ಸರ್. 9 ಗಂಟೆಗೆ ಮಾಡ್ತಾಯಿದ್ದೀವಿ. ಇದರದ್ದು ಸುಮಾರು ವೆಚ್ಚ 40-45 ಲಕ್ಷದಲ್ಲಿ ನಾವು ಈ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿ ಆ ಒಂದು ಸಂಸ್ಥೆಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಸರ್. ಈ ಸಂಸ್ಥೆ ಆಲ್ರೆಡಿ ನಡೀತಾ ಇದೆ ಸರ್. ಅವರಿಗೆ ರೆಂಟ್ ಬಿಲ್ಡಿಂಗಲ್ಲಿದೆ, ಸ್ವಂತ ಬಿಲ್ಡಿಂಗ್ ಬೇಕಂತೇಳಿ ಅವ್ರು ಸಾಕಷ್ಟು ಕಡೆ ಎಲ್ಲನೂ ಪ್ರಯತ್ನ ಮಾಡಿದ್ದಾರೆ, ಸಿಗಲಿಲ್ಲ. ಬಟ್ ನಾವು ಈ ಒಂದು ಸಾಮಾಜಿಕ ಹೊಣೆಗಾರಿತ್ವದಲ್ಲಿ ಈ ಒಂದು ಬಿಲ್ಡಿಂಗನ್ನು ಅವರಿಗೆ ಕನ್ಸ್ಟ್ರಕ್ಷನ್ ಮಾಡಿಕೊಟ್ಟಿದ್ದೀವಿ ಸರ್. ಇದರಲ್ಲಿ 3 ದೊಡ್ಡ ಹಾಲ್ ಇದಾವೆ ಸರ್ ಹುಡುಗರಿಗೆ. ಆಮೇಲೆ ಟಾಯ್ಲೆಟ್ ರೂಮ್, ಬಾತ್ರೂಮ್, ಆಮೇಲೆ ಎಲ್ಲ ಫೆಸಿಲಿಟೀಸು ಕೊಟ್ಟಿದ್ದೀವಿ. ಅವ್ರಿಗೆ ಕುಡಿಯೋಕ್ಕೆ RO ಪ್ಲ್ಯಾಂಟ್ ಕೂಡ ನಾವು ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಬೆಂಚ್ಗಳು ಕೂಡೋಕ್ಕೆ, ಆಮೇಲೆ ಗ್ರೀನ್ ಬೋರ್ಡ್ಗಳು ಕೊಟ್ಟಿದ್ದೀವಿ ಸರ್. ಆಮೇಲೆ ಆಟ ಆಡೋಕ್ಕೆ ಜೋಕಾಲಿಗಳನ್ನು ಕೊಟ್ಟಿದ್ದೀವಿ. ನಮ್ಮ ಒಂದು ಕಂಪ್ನಿ ಕಡೆಯಿಂದ ಎಷ್ಟು ಸಾಧ್ಯ ಆಯಿತೋ ಅಷ್ಟು ಕೊಟ್ಟಿದ್ದೀವಿ. ಇನ್ನು ಮುಂದಿನ ಒಂದು ದಿನಗಳಲ್ಲಿ ಅವರು ಒಂದು ಹಾಸ್ಟೆಲ್ ಕೂಡ ಬೇಡ್ತಾ ಇದ್ದಾರೆ, ಅದನ್ನು ಕೊಡ್ತೀವಿ ಅಂತೇಳಿ ಈ ಮಾಧ್ಯಮ ಮುಖಾಂತರ ಹೇಳ್ತೀವಿ. ಅದೇ ರೀತಿಯಾಗಿ ಅಂದರೆ ಇದು ಒಂದು CSR ಆ್ಯಕ್ಟಿವಿಟಿ ಇರುತ್ತೆ. ಸೊ ನಾವು ಹಲವಾರು ಕಡೆ ಇಡೀ ದೇಶದಲ್ಲಿ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಇದಕ್ಕೊಂದು ಪ್ರೊಸೀಜರ್ ಇರುತ್ತೆ ಸರ್. ಸೊ ಅದನ್ನು ನಾವು ಅವರಿಗೆ ಕೊಟೇಶನ್ ಕೊಟ್ಟಿದ ಮೇಲೆ ಅವರು ಆ್ಯಕ್ಚುಲಿ ನೀಡ್ ಆಯಿತೋ ಇಲ್ಲೋ ನೋಡಿಕೊಂಡು ನಿರ್ಮಾಣ ಅಂತ ಒಂದು ಸಂಸ್ಥೆ ಇದೆ, ಅದನ್ನು ಅದ್ರ ಥ್ರೂ ಸರ್ವೆ ಮಾಡಿ ನೀಡಿದರೆ 100% ಕೊಡ್ತಾರೆ. ನಾವು ಯಾವುದೇ ರೀತಿ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಸೊ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಆ ಆಪರ್ಚುನಿಟಿ ಏನಾದ್ರು ಸಿಗ್ತಂದ್ರೆ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಸರ್. ನಮಸ್ಕಾರ. ನನ್ನ ಹೆಸರು ಪ್ರಭಾಕರ್ ರೆಡ್ಡಿ ಅಂತೇಳಿ ಸರ್.